ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನಾವಿವತ್ತು ನಿಮ್ಮ KCT ಕೌನ್ಸಿಲಿಂಗ್ ನಲ್ಲಿ ಬರುವಂತಹ ಒನ್ ಆಫ್ ದ ರಿಸರ್ವೇಷನ್ಸ್ ದಟ್ ಈಸ್ SNQ ಸೂಪರ್ ನ್ಯೂಮರರಿ ಕೋಟಾ ಇದ್ರ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಈ ಸೂಪರ್ ನ್ಯೂಮರರಿ ಕೋಟಾ ಅನ್ನೋದು ಕೂಡ ಒಂದು ರಿಸರ್ವೇಷನ್ ಆಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಈ ನಿಮ್ಮ ಲರ್ನಿಂಗ್ ಕಮ್ಯುನಿಟಿಗೆ ಜಾಯ್ನ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, SNQ ಅಂತಂದ್ರೆ ಸೂಪರ್ ನ್ಯೂಮರರಿ ಕೋಟಾ. ಈ ಒಂದು ಕೋಟಾ ಪ್ರೊಫೆಷನಲ್ ಕೋರ್ಸಸ್ ಲೈಕ್ ಇಂಜಿನಿಯರಿಂಗ್ ಮಾತ್ರ ಅಪ್ಲೈ ಆಗುತ್ತೆ. ಈ BSc ನರ್ಸಿಂಗ್, ವೆಟರ್ನರಿ, BSc ಅಗ್ರಿಕಲ್ಚರ್ ಇಂಥ ಕೋರ್ಸ್ಗಳಿಗೆ ಈ ಒಂದು SNQ ಕೋಟಾ ಅಪ್ಲೈ ಆಗೋದಿಲ್ಲ, ಆಯ್ತಾ. ಮತ್ತೆ ಇದರ ಮೇನ್ ಏಮ್ ಏನು ಅಂತಂದ್ರೆ ಲೋ ಇನ್ಕಮ್ ಫ್ಯಾಮಿಲೀಸ್ ಏನಿರ್ತವೆ ಅಂತವರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಈ ಒಂದು ರಿಸರ್ವೇಷನ್, ಆಯ್ತಾ. ಯಾಕಂತಂದ್ರೆ ಈಗ ಜನರಲ್ ಆಗಿ ಅಂದ್ರೆ ನಿಮ್ಮ ರೂರಲ್ ಕೋಟಾ ಆಗಿರ್ಬೋದು, ಮತ್ತೆ ನಿಮ್ಮ ಕನ್ನಡ ಮೀಡಿಯಂ ಕೋಟಾ ಆಗಿರ್ಬೋದು, ಈ ಕೋಟಾ ಅಂಡರ್ ಅಲ್ಲಿ ನಿಮ್ಗೆ ಏನಾದ್ರು ಸೀಟ್ ಸಿಕ್ತು ಅಂದ್ರೆ ನೀವು ಅರೌಂಡ್ 1,10,000 ವರೆಗೂ ಫೀಸ್ ಕಟ್ಟಬೇಕಾಗಿರುತ್ತೆ. ಬಟ್ ಈ SNQ ಕೋಟಾ ಅಂಡರ್ ಅಲ್ಲಿ ನಿಮಗೆ ಈ ಇಂಜಿನಿಯರಿಂಗ್ ಮತ್ತೆ ಆರ್ಕಿಟೆಕ್ಚರ್ ಕೋರ್ಸಸ್ಗಳು ಸಿಕ್ತು ಅಂದ್ರೆ ನೀವು ಟ್ಯೂಷನ್ ಫೀಸ್ ಅನ್ನ ಕಟ್ಟೋದು ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಅರೌಂಡ್ 50,000 ವರೆಗೂ ರೆಡ್ಯೂಸ್ ಆಗುತ್ತೆ. ನೀವು 1,10,000 ಫೀಸ್ ಇದ್ರೆ ನೀವು 50,000 ವರೆಗೂ ಕಟ್ಟಬೇಕಾಗುತ್ತೆ. ಬಟ್ ನಿಮ್ಮ ಅಡ್ಮಿಷನ್ ಟೈಮ್ ಅಲ್ಲಿ ಕಾಲೇಜಿಗೆ ಹೋದಾಗ ಕಾಲೇಜ್ ಅವರು ಎಕ್ಸ್ಟ್ರಾ ಫೀಸ್ ಅಂತ ಇಸ್ಕೊಂತಾರೆ. ಆ ಎಕ್ಸ್ಟ್ರಾ ಫೀಸ್ ಅಲ್ಲಿ ಏನೇನಿರುತ್ತೆ ಅಂತಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ, ಎಕ್ಸಾಮ್ ಫೀಸ್ ಇರುತ್ತೆ, ಮತ್ತೆ ಯೂನಿವರ್ಸಿಟಿ ಫೀಸ್ ಅಂತ ಇರುತ್ತೆ. ಸೊ ಎಲ್ಲ ಫೀಸ್ ಇನ್ಕ್ಲೂಡ್ ಆಗಿರುತ್ತೆ. ಅರೌಂಡ್ ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮ್ಯಾಕ್ಸಿಮಮ್ ಲಿಮಿಟ್ ನಮ್ಮ ಕೌನ್ಸಿಲಿಂಗ್ ಟೈಮಲ್ಲಿ 20,000 ವರೆಗೂ ಕೊಟ್ಟಿದ್ರು. 20,000 ಇಸ್ಕೊಬೇಕು ಅಂತ ಎಕ್ಸ್ಟ್ರಾ ಫೀಸ್. ಬಟ್ ಡಿಪೆಂಡ್ ಆನ್ ಕಾಲೇಜ್ ಆಗುತ್ತೆ ಅದು. ಸೊ ನಾನು ನಿಮಗೆ ನಿಮ್ಮ ಅಡ್ಮಿಷನ್ ಟೈಮಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಹೇಗೆ ಇರುತ್ತೆ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಅಂತ. ನೆಕ್ಸ್ಟ್, ಓಕೆ, ಈ ಎಲಿಜಿಬಿಲಿಟಿ ಏನು, ಈ ಒಂದು SNQ ಕೋಟಾ ನಮ್ದು ಆಗಿಸ್ಕೊಳ್ಬೇಕು ಅಂತಂದ್ರೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅಂತ. ಮೊದಲನೇದಾಗಿ ನಿಮ್ಮ ಫ್ಯಾಮಿಲಿ ಇನ್ಕಮ್ ಲೆಸ್ ದೆನ್ 8 lakh ಇರಬೇಕಾಯ್ತಾ. ಮತ್ತೆ ನಿಮ್ಮ KCT ರ್ಯಾಂಕ್ ಏನಿದೆ ತುಂಬಾ ಚೆನ್ನಾಗಿರ್ಬೇಕು. ಮತ್ತೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲೀಸ್ಟ್ ಅಲ್ಲಿ ಯಾವ ಒಂದು ಕಾಲೇಜ್ಗೆ ನೀವು ಪ್ರಯಾರಿಟಿ ಕೊಟ್ಟಿದ್ದೀರಾ ಅದು ಕೂಡ ಮ್ಯಾಟರ್ ಆಗುತ್ತೆ ಈ SNQ ಕೋಟಾ ಸಿಗ್ಬೇಕು ಅಂತಂದ್ರೆ. ನಿಮಗಿನ್ನು ಗೊತ್ತಿರಲ್ಲ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಅಂತ. ಸೊ ನಿಮ್ಮ ಆಪ್ಷನ್ ಎಂಟ್ರಿ ಟೈಮಲ್ಲಿ ನಾನು ನಿಮಗೆ ಎಲ್ಲ ತಿಳಿಸ್ಕೊಡ್ತೀನಿ. ನಿಮಗೆ SNQ ಕೋಟಾ ಅಂಡರ್ ಸೀಟ್ ಬೇಕು ಅಂತಂದ್ರೆ ಹೇಗೆಲ್ಲ ಆಪ್ಷನ್ ಎಂಟ್ರಿ ಮಾಡಬೇಕು, ಅಥವಾ ನಿಮಗೆ ಅನ್ಕೊಂಡಿರುವಂತಹ ಕಾಲೇಜು ಅಥವಾ ನಿಮಗೆ ಬೇಕಾಗಿರುವಂತಹ ಬ್ರಾಂಚ್ ಸಿಗಬೇಕು ಅಂದ್ರೆ ಹೇಗೆಲ್ಲ ಕಾಲೇಜನ್ನ ಆಡ್ ಮಾಡಬೇಕು ಅವೆಲ್ಲ ತಿಳಿಸ್ಕೊಡ್ತೀನಿ ನಿಮ್ಮ ಆಪ್ಷನ್ ಎಂಟ್ರಿ ಟೈಮಲ್ಲಿ. ಸದ್ಯಕ್ಕೆ ಈ SNQ ಕೋಟಾ ಅಂದ್ರೆ ಏನು, ಇದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ, ಎಲಿಜಿಬಿಲಿಟಿ ಏನಿದೆ ಅವೆಲ್ಲ ತಿಳ್ಕೊಂಡಿರ, ಆಯ್ತಾ. ನಿಮಗೆ ಮುಂದೆ ಅರ್ಥ ಆಗುತ್ತೆ ಈ ಪ್ರೊಸೆಸ್ ಅಲ್ಲಿ ಜಾಯ್ನ್ ಆಗ್ತಿರಲ್ವಾ, ಅವಾಗ ಗೊತ್ತಾಗುತ್ತೆ ನಿಮಗೆ ಹೇಗೆಲ್ಲ ಇರುತ್ತೆ ಅಂತ. ನೆಕ್ಸ್ಟ್, ಎಷ್ಟು ಸೀಟ್ಸ್ ಇರ್ತವೆ ಈ SNQಗೆ, ಎಷ್ಟು ಸೀಟ್ಸ್ ಒಂದು ಕಾಲೇಜ್ಗೆ ರಿಸರ್ವ್ ಆಗಿರ್ತವೆ ಅಂತ, ಆಯ್ತಾ. ಈಗ ಒಂದು ಕಾಲೇಜಲ್ಲಿ ಒಂದು ಬ್ರಾಂಚ್ಗೆ 5% ಅಷ್ಟು ಸೀಟ್ಸ್ ರಿಸರ್ವ್ ಆಗಿರ್ತವೆ. ಅಂದ್ರೆ ಈಗ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ಗೆ 100 ಸೀಟ್ಸ್ ಇಂಟೇಕ್ ಇತ್ತು ಅಂದ್ರೆ ಅದರಲ್ಲಿ 5 ಸೀಟ್ಗಳನ್ನ ಈ SNQ ರಿಸರ್ವೇಷನ್ ಅಂತಾನೆ ರಿಸರ್ವ್ ಮಾಡಿ ಇಟ್ಟಿರ್ತಾರೆ, ಆಯ್ತಾ. ಸೊ ಅದಕ್ಕೋಸ್ಕರನೇ ಈ SNQ ಅಂಡರ್ ಅಲ್ಲಿ ಸೀಟ್ ಸಿಗೋದು ತುಂಬಾ ಕಷ್ಟ. ಬಿಕಾಸ್ ಈ ಒಂದು 5 ಸೀಟ್ಗಳಿಗೆ ಎಷ್ಟೊಂದು ಸ್ಟೂಡೆಂಟ್ಸ್ ಕಾಂಪೀಟ್ ಮಾಡ್ತಿರ್ತಾರಲ್ವಾ. ಸೊ ಅದಕ್ಕೋಸ್ಕರ ನಿಮ್ಮ ಆಪ್ಷನ್ ಎಂಟ್ರಿ ತುಂಬಾ ಮ್ಯಾಟರ್ ಆಗುತ್ತೆ. ನೀವು ಯಾವ ಕಾಲೇಜಿನ ಪ್ರಿಯಾರಿಟಿ ಆಗಿ ಕೊಟ್ಟಿದ್ದೀರಾ, ಯಾವ ಕಾಲೇಜಿಗೆ ಸೇರ್ಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮ್ಮ CET ರ್ಯಾಂಕ್ ಎಷ್ಟಿದೆ, ಅವೆಲ್ಲ ಕ್ರೂಷಿಯಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಡೀಟೇಲ್ ಆಗಿ ನಿಮ್ಮ ಕೌನ್ಸಿಲಿಂಗ್ ಟೈಮಲ್ಲಿ. ಓಕೆ, ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಏನೇನು ಬೇಕು ಅನ್ನೋದು. ಡಾಕ್ಯುಮೆಂಟ್ಸ್ ಏನಿಲ್ಲ, ನಿಮ್ದು ವ್ಯಾಲಿಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತೆ ನೀವೇನು ಸ್ಟಡಿ ಸರ್ಟಿಫಿಕೇಟ್ ಕೊಡ್ತೀರಲ್ವಾ, ಅದು ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸ್ಟಡಿ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿರ್ತೀರಾ ಅಂದ್ರೆ ತಗೊಳುತ್ತೆ. ಸೊ ಇನ್ಕಮ್ ಸರ್ಟಿಫಿಕೇಟ್ ಒಂದಿದ್ರೆ ಸಾಕು. ಮತ್ತೆ ಅದು ಕರೆಂಟ್ಲಿ ವ್ಯಾಲಿಡ್ ಇರಬೇಕಾಯ್ತಾ, ಅಂತ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ವ್ಯಾಲಿಡಿಟಿ ಮುಗ್ದೋಗಿತ್ತು ಅಂದ್ರೆ ಇವಾಗಲೇ ಹೋಗಿ ಅದನ್ನ ರಿನ್ಯೂವಲ್ ಮಾಡಿಸ್ಕೊಳ್ಳಿ. ನೆಕ್ಸ್ಟ್, ಇದರಿಂದ ಬೆನಿಫಿಟ್ಸ್ ಮೊದಲೇ ತಿಳಿಸ್ಕೊಟ್ಟೆ ಅಲ್ವಾ, ಅರೌಂಡ್ 50,000 ವರೆಗೂ ನಿಮ್ಮ ಫೀಸ್ ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್, ಹೌ ಟು ಅಪ್ಲೈ ಫಾರ್ ದಿಸ್ ಕೋಟಾ, ಹೇಗೆ ಅಪ್ಲೈ ಮಾಡಬೇಕು, ಸಪ್ರೇಟ್ ಏನಾದರೂ ಅಪ್ಲಿಕೇಶನ್ ಇದೆಯಾ ಅನ್ನೋದಾದ್ರೆ ಸಪ್ರೇಟ್ ಅಂತ ಏನಿಲ್ಲ. ನೀವೇನು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ RD ನಂಬರ್ ಏನು ಕೊಟ್ಟಿರ್ತೀರಲ್ವಾ, ಅದ್ರ ಮೂಲಕನೇ ಅದು ಡಿಸೈಡ್ ಮಾಡ್ಕೊಳ್ಳುತ್ತೆ ನೀವು ಎಲಿಜಿಬಲ್ ಇದೀರೋ ಅಥವಾ ಇಲ್ಲ ಅಂತ. ನಮ್ಮ ಕೌನ್ಸಿಲಿಂಗ್ ಟೈಮಲ್ಲಿ ನೀವು ಎಲಿಜಿಬಲ್ ಇದೀರಾ SR ನೋ ಅಂತ ಹಿಂಗೆ ಹಾಕೋದಿತ್ತು. ಬಟ್ ಈ ಸಲ ನಿಮ್ಗೆ ತಗೊಳುತ್ತೆ ಅದೇ 8 lakh ಗಿಂತ ನಿಮ್ಮ ಇನ್ಕಮ್ ಕಡಿಮೆ ಇತ್ತು ಅಂತಂದ್ರೆ ನೀವು ಎಲಿಜಿಬಲ್ ಆದ್ರಿ ಅಂತ. ಸುಮಾರಷ್ಟು ಸ್ಟೂಡೆಂಟ್ಸ್ ಗಳ ಕನ್ಫ್ಯೂಷನ್ ಏನು ಅಂತಂದ್ರೆ ನೀವು SNQ ಸೀಟ್ಗೆ ಎಲಿಜಿಬಲ್ ಆಗಿರ್ತೀರಾ, ಬಟ್ ಅದರಲ್ಲಿ ಸಿಗುತ್ತೆ ಅಂತ ಪಕ್ಕ ಇಲ್ಲ, ಆಯ್ತಾ. ನಾನು ಹೇಳಿದ್ನಲ್ವ, ಸುಮಾರಷ್ಟು ಫ್ಯಾಕ್ಟರ್ಸ್ ಡಿಪೆಂಡ್ ಆಗುತ್ತೆ. ಸೊ ಲಕ್ ಇದ್ರೆ ಸಿಗುತ್ತೆ ನಿಮ್ಗೆ, ಲಕ್ ಅಂತ ಹೇಳೋಕ್ಕಾಗೋದಿಲ್ಲ ಕೆಲವೊಂದ್ಸಲ. ಯಾಕಂದ್ರೆ ಅದು ಬೇಸ್ಡ್ ಆನ್ ಯುವರ್ ಚಾಯ್ಸ್ ಆಗಿರುತ್ತೆ. ಅಂದ್ರೆ ನೀವು ಯಾವ ಕಾಲೇಜಿನ ಪ್ರಿಯಾರಿಟಿ ಆಗಿ ಇಟ್ಟಿರ್ತೀರಾ, ಯಾವ ಬ್ರಾಂಚಿನ ಪ್ರಿಯಾರಿಟಿ ಆಗಿ ಇಟ್ಟಿರ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್, ಕೀ ನೋಟ್ ಏನಪ್ಪಾ ಅಂತಂದ್ರೆ SNQ is strictly based on income and merit, so a valid income certificate is crucial. ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನ ವ್ಯಾಲಿಡಿಟಿ ಏನಾದ್ರು ಮುಗ್ದೋಗಿತ್ತು ಅಂತಂದ್ರೆ ಈ ಕ್ಷಣವೇ ಹೋಗಿ ರಿನ್ಯೂವಲ್ ಮಾಡಿಸ್ಕೊಂಡ್ ಬನ್ನಿ, ಆಯ್ತಾ. ಮತ್ತೆ ಕರೆಕ್ಟ್ ಆಗಿರೋ RD ನಂಬರ್ನ ಎಂಟರ್ ಮಾಡ್ಬೇಕಾಗಿರುತ್ತೆ. RD ನಂಬರ್ ಏನಾದ್ರು ಮಿಸ್ ಆಯ್ತು ಅಂದ್ರೆ ನಿಮ್ದು ಕ್ಯಾಸ್ಟ್ ರಿಸರ್ವೇಶನ್ ಏನಿರುತ್ತೆ ಅದು ಕೂಡ ಮಿಸ್ ಆಗುತ್ತೆ, ಮತ್ತೆ ಈ SNQ ಕೋಟಾನು ಮಿಸ್ ಆಗುತ್ತೆ. ಸೊ ಕರೆಕ್ಟ್ ಆಗಿ ನೋಡಿ, ಇನ್ನೂ ಟೈಮ್ ಇದೆ, ಬೇಕಾದಷ್ಟು ಟೈಮ್ ಇದೆ, ನೋಡ್ಕೊಂಡು ನಿಮ್ಮ KCT ಅಪ್ಲಿಕೇಶನ್ ಹಾಕಿ, ಆಯ್ತಾ. ಎನ್ಶೂರ್ ದಟ್ ಯುವರ್ ಡಾಕ್ಯುಮೆಂಟ್ಸ್ ಆರ್ ಎರರ್ ಫ್ರೀ ಅಂಡ್ ಇಶ್ಯೂಡ್ ಬೈ ದ ಕರೆಕ್ಟ್ ಅಥಾರಿಟಿ ಟು ಅವಾಯ್ಡ್ ಡಿಸ್ಕ್ವಾಲಿಫಿಕೇಶನ್. ಏನಾದ್ರು ಬೇರೆ ತರ ಏನಾದ್ರು ವೇ ಹುಡ್ಕಕ್ ಹೋದಿ ಅಂತಂದ್ರೆ ನೀವು ಅಲ್ಲೇ ಡಿಸ್ಕ್ವಾಲಿಫೈ ಆಗ್ಬಿಡ್ತೀರಾ, ನೀವು ಯಾವುದಕ್ಕೂ ಎಲಿಜಿಬಲ್ ಇರೋದಿಲ್ಲ. ಸೊ ನೋಡ್ಕೊಂಡು ಅಪ್ಲೈ ಮಾಡಿ. ಗೈಸ್, ಐ ಥಿಂಕ್ ಈ SNQ ಕೋಟಾ ಬಗ್ಗೆ ಡೀಟೇಲ್ ನಿಮಗೆ ಅರ್ಥ ಇದೆ ಅಂತ ಅನ್ಕೊಂತೀನಿ.
ಈ ಕಂಟೆಂಟ್ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಮತ್ತೆ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಈ ಕಂಟೆಂಟ್ ಅವರಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡೋದನ್ನ ಮರಿಬೇಡಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಮೂಲಕ ನಿಮ್ಮ ಮುಂದೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ನಿಮ್ಮ KCET ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ನಮಸ್ಕಾರ.